ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಶ್ರೀಕೃಷ್ಣ ಜಯಂತಿಯಲ್ಲಿ ರಾಜಕೀಯ ಟಾಕ್ವಾರ್. ಶ್ರೀಕೃಷ್ಣ ಭವನಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ 50 ಲಕ್ಷ ಘೋಷಣೆ. ಅದೇ ಪಾಯಿಂಟ್ ಹಿಡಿದು ಡಿಸಿಗೆ ಸೂಚನೆ ನೀಡಿ ಮೊದಲು ಅನುದಾನ ಪಡೆದುಕೊಳ್ಳಿ ಎಂದ ಶಾಸಕ ಪ್ರದೀಪ್ ಈಶ್ವರ್. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ವಿಚಾರ. ಕುದುರೆ ವ್ಯಾಪಾರದ ಸುಳಿವು. ಕ್ರಾಸ್ ಓಟು ಮಾಡೋರಿಗೆ 6 ವರ್ಷ ಅಮಾನತ್ ಗ್ಯಾರಂಟಿ. ಸದಸ್ಯತ್ವ ಅಭಿಯಾನವನ್ನು ಗಂಭೀರವಾಗಿ ಪರಿಗಣಿಸುವ ಬಿಜೆಪಿ ಹೈಕಮಾಂಡ್. ಕಾರ್ಯಕರ್ತರು ಮುಖಂಡರು ಶ್ರಮ ವಹಿಸಬೇಕು. ಛಲವಾದಿ ನಾರಾಯಣಸ್ವಾಮಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಪಟ್ರೇನಹಳ್ಳಿ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯ. ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯಕ್ಕೆ ಬೇಕು ಕಾಯಕಲ್ಪ. ವಾರ್ತೆಗಳ ವಿವರ. ಶ್ರೀಕೃಷ್ಣ ಇಲ್ಲದೆ ಹೋಗಿದ್ದರೆ ಮಹಾಭಾರತವೇ ಇರುತ್ತಿರಲಿಲ್ಲ. ಶ್ರೀಕೃಷ್ಣನ ಲೀಲೆಗಳು ಒಂದ ಎರಡ ಹೇಳುತ್ತಾ ಹೋದ್ರೆ ದಿನ ಕಳೆಯುವುದೇ ಗೊತ್ತಾಗಲ್ಲ. ಅಂಥದೊಂದು ವೇದಿಕೆಗೆ ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಸಂಸದರು, ಶಾಸಕರು ಭಾಗಿಯಾಗಿದ್ರು. ಸಂಸದರು ಶ್ರೀಕೃಷ್ಣ ಭವನಕ್ಕೆ 50 ಲಕ್ಷ ಅನುದಾನ ಘೋಷಿಸಿದ್ರೆ ಅದೇ ಪಾಯಿಂಟ್ ಹಿಡಿದು ಡಿಸಿಗೆ ಪಾಠ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್ ಮೊದಲು ಅವರ ಅನುದಾನ ತಗೊಳ್ಳಿ, ನಾವು ಭವನ ಪೂರ್ಣಗೊಳಿಸುತ್ತೇವೆಂದು ತಾಕೀತು ಮಾಡಿದ್ರು. ಆದ್ರೆ ಅಷ್ಟೊತ್ತಿಗೆ ಸಂಸದರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸಿ ಲಸತು ಮಮ ನಿತ್ಯಂ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸಿ ಲಸತು ಮಮ ನಿತ್ಯಂ. ಮನಸಿ ಲಸತು ಮಮ ನಿತ್ಯಂ. ಮಮ ತಾಪಮ ಪಾ ಗುರುದೇವ, ಮಮ ಪಾಪಮ ಪಾ ಗುರುದೇವ. ಮಮ ತಾಪಮ ಪಾ ಗುರುದೇವ, ಮಮ ಪಾಪಮ ಪಾ ಗುರುದೇವ. ಹೌದು, ಇಂದು ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ವೇದಿಕೆ 2 ಪಕ್ಷಗಳ ಜನಪ್ರತಿನಿಧಿಗಳ ಟಾಕ್ ವಾರ್ಗೆ ಸಾಕ್ಷಿಯಾಗಿತ್ತು. ಜಿಲ್ಲಾಡಳಿತದಿಂದ ನಡೆದ ಸರ್ಕಾರಿ ಕಾರ್ಯಕ್ರಮವನ್ನು ಎಂಜಿ ರಸ್ತೆಯ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ ಮುಂದಿನ ಖಾಲಿ ಜಾಗದಲ್ಲಿ ಆಯೋಜಿಸಲಾಗಿತ್ತು. ಪಲ್ಲಕ್ಕಿಯಲ್ಲಿ ಕೂರಿಸಿದ ಶ್ರೀಕೃಷ್ಣನ ಮೆರವಣಿಗೆಗೂ ಮುನ್ನ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ವಹಿಸಿದರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮೊದಲೇ ವೇದಿಕೆಯಲ್ಲಿ ಆಸೀನರಾಗಿದ್ದರು. ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವೇದಿಕೆಗೆ ಎಂಟ್ರಿ ಕೊಟ್ಟರು. ಅಲ್ಲಿಯವರೆಗೂ ವೇದಿಕೆಯಲ್ಲಿ ಕೆಲವು ಆಸನಗಳು ಖಾಲಿಯಾಗಿಯೇ ಇದ್ದವು. ಡಾಕ್ಟರ್ ಕೆ ಸುಧಾಕರ್ ಜೊತೆ ಬಂದ ಕೆಲವು ಮುಖಂಡರುಗಳು ಆಸೀನರಾದರು. ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲದಿದ್ದವರನ್ನು ಮುಖಂಡರು ವೇದಿಕೆಗೆ ಕರೆದು ಸ್ವಾಗತ ಮಾಡಿದ್ದು ಸಚಿವರ, ಶಾಸಕರ ಕಣ್ಣು ಕೆಂಪಗಾಗಿಸಿತ್ತು. ಇದನ್ನೇ ತಲೆಯಲ್ಲಿಟ್ಟುಕೊಂಡು ಮೊದಲಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜಿಲ್ಲಾಡಳಿತಕ್ಕೆ ಸೂಕ್ಷ್ಮವಾಗಿ ಸೂಚನೆ ಕೊಟ್ಟರು. ನೀವು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದೀರಿ, ಹೀಗಾದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಅರ್ಥವೇ ಇರೋಲ್ಲ ಎಂದು ಎಚ್ಚರಿಕೆ ಕೊಟ್ಟು ಶ್ರೀಕೃಷ್ಣ ಜಯಂತಿಗೆ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಬಯಸಿದ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸಿದರು. ಇಂಥ ವೇದಿಕೆಗಳಲ್ಲಿ ನಾವು ಬಹಳಷ್ಟು ಶಿಸ್ತನ್ನ ಕಾಪಾಡ್ಕೋಬೇಕಾಗತ್ತೆ. ನಮ್ಮ ಜಿಲ್ಲಾಡಳಿತ ಕೂಡ ಶಿಷ್ಟಾಚಾರವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ. ಯಾರು ಆಹ್ವಾನಿತರಿರ್ತಾರೆ, ಯಾರು ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಇರ್ತಾರೆ, ಯಾರು ಚುನಾಯಿತ ಜನಪ್ರತಿನಿಧಿಗಳಿರ್ತಾರೆ, ಅವರಿಗೆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಮತ್ತು ಸಮುದಾಯದ ಮುಖಂಡರಿಗೆ ಇವತ್ತು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಸೀಮಿತವಾಗಿರಬೇಕಾಗುತ್ತೆ. ಯಾವುದೇ ರೀತಿ ಇಂಥ ವೇದಿಕೆಗಳಲ್ಲಿ ಗೊಂದಲಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದೇನೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಶ್ರೀಕೃಷ್ಣ ಸಂಧಾನ ಪ್ರಕ್ರಿಯೆ ಪ್ರಸ್ತಾಪಿಸಿ ಕೃಷ್ಣನ ಒಲಿಸಿಕೊಂಡ್ರೆ ಯುದ್ಧದಲ್ಲಿ ನಮಗೆ ಗೆಲುವಾಗುತ್ತೆ ಎಂದು ಕುರು ವಂಶದ ಕುಡಿ ದುರ್ಯೋಧನ ಸಂಧಾನಕ್ಕೆ ಬಂದು ನಿದ್ರಿಸುತ್ತಿದ್ದ ಕೃಷ್ಣನ ತಲೆ ಬಳಿ ಕುಳಿತ. ಆ ನಂತರ ಬಂದ ಪಾಂಡವರು ಕಾಲಿನ ಬಳಿ ಕುಳಿತರು. ಶ್ರೀಕೃಷ್ಣ ಎಂದ ಕೂಡಲೇ ಪಾಂಡವರನ್ನ ಮಾತನಾಡಿಸಿ ಮಾತು ಕೊಟ್ಟು ಬಿಟ್ಟ. ಹಾಗೆ ನ್ಯಾಯ ಸತ್ಯದ ಕಡೆ ಕೃಷ್ಣನ ಒಲವು ಇತ್ತು ಎಂದು ಹೇಳಿ ಜಿಲ್ಲಾ ಕೇಂದ್ರದಲ್ಲಿ ಯಾದವ ಜನಾಂಗಕ್ಕೆ ಶ್ರೀಕೃಷ್ಣ ಭವನ ನಿರ್ಮಾಣಕ್ಕೆ ಜಮೀನು ಮಂಜೂರು ಮಾಡಿಸಿದ್ದು ನಾನೇ. ಭವನ ನಿರ್ಮಾಣಕ್ಕೂ ನನ್ನ ಅನುದಾನದಲ್ಲಿ 50 ಲಕ್ಷ ಕೊಡುತ್ತೇನೆ, ಉಳಿದಿದ್ದನ್ನ ಸರ್ಕಾರ ನೀಡಲಿ ಎಂದು ಸಚಿವರಿಗೆ ತಾಕೀತು ಮಾಡಿ ವೇದಿಕೆಯಿಂದ ಹೊರಟರು. ತಮಗೆಲ್ಲ ಕೂಡ ಚರಿತ್ರೆ ಗೊತ್ತಿದೆ. ಅವರು ಧ್ಯಾನದ ನಿದ್ದೆಯಲ್ಲಿ ಇದ್ದಾಗ ಮೊದಲು ದುರ್ಯೋಧನನೇ ಬರ್ತಾರೆ. ಎಲ್ರಿಗೂ ಗೊತ್ತಿತ್ತು ಶ್ರೀಕೃಷ್ಣ ಎಲ್ಲಿದ್ರೆ ಅಲ್ಲಿ ಜಯ ಇರುತ್ತೆ ಅಂತ.
ಮೊದಲೇ ಬಂದು ದುರ್ಯೋಧನ ಕುತ್ಕೊಳ್ತಾನೆ, ಕಾಲ ಹತ್ರ ಕೂತ್ಕೊಳ್ಳೋದ ತಲೆ ಹತ್ರ ಕೂತ್ಕೊಳ್ಳೋದ ಅಂತೇಳಿ ಮತ್ತೆ ತಲೆ ಹತ್ರ ಕೂತ್ಕೊಳ್ಳೋದು. ಆದ್ರೆ ಇದಾದ ಮೇಲೆ ಪಾಂಡವರಲ್ಲಿ ಬಂದು ಅವ್ರ ಕಾಲ ಹತ್ರ ಕೂತ್ಕೊಂಡ್ಮೇಲೆ ಸುಮಾರು ತಾಸಾದ್ಮೇಲೆ ಶ್ರೀಕೃಷ್ಣ ಮೊದಲು ಪಾಂಡವರನ್ನ ನೋಡ್ತಾನೆ. ಅವ್ರಿಗೆ ಮೊದಲೇ ನಿಶ್ಚಯ, ಪಾಂಡವರನ್ನೇ ನಾನು ಅವರಿಗೆ ಸಹಕಾರ ಕೊಡಬೇಕು, ಅವ್ರು ಗೆದ್ರೆ ಮಾತ್ರ ಈ ಭರತ ಖಂಡ ಉಳಿಯುತ್ತೆ, ದುಷ್ಟ ಶಕ್ತಿಗಳು ಸಂಹಾರ ಆಗಬೇಕು, ಶಿಷ್ಟರನ್ನ ಉಳಿಸಬೇಕು. ಇದೇ ಅವರಿಗೆ ಇದ್ದಂತ ಪರಿಕಲ್ಪನೆ, ಇದೇ ಅವರಿಗಿದ್ದಂತ ಜೀವನದ ಪರಮ ಗುರಿ. ಭವನ ಆಗಲಿಕ್ಕೆ ಹಿಂದಿನ ಸರ್ಕಾರದಲ್ಲಿ ನಾವು ಜಮೀನನ್ನ ಮಂಜೂರಾತಿಯನ್ನ ಮಾಡಿದ್ದೇವೆ. ನಿಮಗೆ ಆ ಪತ್ರಗಳನ್ನ ಕೂಡ ನಿಮಗೆ ಹಸ್ತಾಂತರ ಮಾಡಿದ್ದೇವೆ. ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೇನೆ, ಆದಷ್ಟು ಶೀಘ್ರದಲ್ಲಿ ಈ ಸರ್ಕಾರದಲ್ಲಿ ತಾವು ಈ ಶ್ರೀಕೃಷ್ಣ ಮಂದಿರಕ್ಕೆ ನೀವು ದಯವಿಟ್ಟು ಒಂದು ಅನುಕೂಲ ಮಾಡಿಕೊಡ್ಬೇಕು. ಆದಷ್ಟು ಅನುದಾನವನ್ನ ಒದಗಿಸಿ ಜಿಲ್ಲಾ ಶ್ರೀಕೃಷ್ಣ ಭವನ ಅವರಿಗೆ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನ ಎಲ್ಲರ ಪರವಾಗಿ ಅವರಿಗೆ ನಾನು ಮನವಿ ಮಾಡ್ತೇನೆ. ಇನ್ನು ಅಧ್ಯಕ್ಷೀಯ ಭಾಷಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಂಸದರು ಹೇಳಿದ ಮಾತು ಜ್ಞಾಪಕ ಇರಲಿ, ಬರೆದಿಟ್ಕೊಳ್ಳಿ. ಡಿಸಿ ಅವರೇ, ವೇದಿಕೆಯಲ್ಲಿ ಭಾವೋದ್ವೇಗವಾಗಿ ಹೇಳಿಕೆ ಕೊಡೋದಲ್ಲ, ಅದನ್ನ ಜಾರಿಗೆ ತರಬೇಕು, ಅದನ್ನ ಮಾಡಿಸಿ ಎಂದರು. ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಬಗ್ಗೆ ತರಾಟೆಗೆ ತೆಗೆದುಕೊಂಡರು. ಹಾಗೆ ನಮ್ಮ ಸರ್ಕಾರದಿಂದಲೇ ಭವನ ಪೂರ್ಣಗೊಳಿಸುವ ಭರವಸೆ ನೀಡಿದರು. ಸೊ ಆ ಸರ್ಕಾರದ್ದು ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ತರೋದು ನನ್ನ ಜವಾಬ್ದಾರಿ. ನಾನು ಖಂಡಿತವಾಗೂ ಆ ಭವನವನ್ನ ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ, ದಯವಿಟ್ಟು DC ಅವರೇ, ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದು ನೆನಪಿರ್ಬೇಕು. ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ. ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೇಗೌಡ್ರೆ ನೆನ್ಪಿಟ್ಕೋಬೇಕು, ಗೌಡ್ರೆ ನೆನ್ಪಿಟ್ಕೊಂಡು ಅದೇನು ಮೊತ್ತ ಇದೆಯೋ ತಾವು ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ನನ್ನ ಸರ್ಕಾರಕ್ಕೆ ಹೋಗಿ ನಾನು ತಗೊಂಡ್ಬಂದು ಭವನವನ್ನ ನಾನು ಪೂರ್ಣ ಮಾಡ್ತೇನೆ. ಒಟ್ನಲ್ಲಿ ಸಂಸದರು, ಶಾಸಕರು ಇದೇ ಮೊದಲ ಬಾರಿಗೆ ವೇದಿಕೆ ಹಂಚಿಕೊಂಡರು. ಜನರು ಆಸಕ್ತಿಯುತವಾಗಿ ಇಬ್ಬರು ಏನು ಮಾತನಾಡುತ್ತಾರೆ ಎಂದು ಕಾಯುತ್ತಿದ್ದರು. ನಿರೀಕ್ಷೆಯಂತೆ ತದ್ವಿರುದ್ಧ ಹೇಳಿಕೆ ಕೊಟ್ಟು ಅವರ ಪರ ಅವರ ಬೆಂಬಲಿಗರು, ಇವರ ಪರ ಇವರ ಬೆಂಬಲಿಗರು ಚಪ್ಪಾಳೆ ಹೊಡೆಯುವಂತೆ ಮಾಡಿ ಜನರ ನಿರೀಕ್ಷೆಯನ್ನ ಹುಸಿಗೊಳಿಸಿದರು. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ASP ಕಾಸಿಂ, ನಗರಾಭಿವೃದ್ಧಿ ಅಧ್ಯಕ್ಷ ಕೇಶವರೆಡ್ಡಿ, ಜಿಲ್ಲಾ ಪಂಚಾಯಿತಿ CO ಪ್ರಕಾಶ್ ನಿಟ್ಟಾಲಿ, ADC ಎನ್ ಭಾಸ್ಕರ್, ಯಾದವ್ ಸಮುದಾಯದ ಮುಖಂಡರು ಕೆ ಮುನೇಗೌಡ, ದೇಶಟ್ಟಹಳ್ಳಿ ಗಂಗಾಧರ್, ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ ಇನ್ನಿತರರು ಇದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗರುಡ ಗಮನ ತವ ಚರಣ ಕಮಲಮಿಹ ಮನಸಿ ಲಸತು ಮಮ ನಿತ್ಯಂ. ಗರುಡ ಗಮನ ತವ ಚರಣ ಕಮಲಮಿಹ ಮನಸಿ ಲಸತು ಮಮ ನಿತ್ಯಂ. ಮನಸಿ ಲಸತು ಮಮ ನಿತ್ಯಂ. ಮಮ ತಾಪಮ ಪಾ ಗುರುದೇವ, ಮಮ ಪಾಪಮ ಪಾ ಗುರುದೇವ. ಮಮ ತಾಪಮ ಪಾ ಗುರುದೇವ, ಮಮ ಪಾಪಮ ಪಾ ಗುರುದೇವ. ನಾನು ಯಾರಿಗೂ ನಯ ಪೈಸೆ ಕೊಡಲ್ಲ, ನಮ್ಮ ಪಕ್ಷದವರಿಗೆ ಹಣನೂ ಕೊಡಲ್ಲ, ಯಾರಾದರೂ ಕ್ರಾಸ್ ಔಟ್ ಮಾಡಿದ್ರೆ 6 ವರ್ಷ ಅಮಾನತು ಗ್ಯಾರಂಟಿ ಎಂದು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಸದಸ್ಯರಿಗೆ 30 ರಿಂದ 40 ಲಕ್ಷ ಕೊಟ್ಟು ಕೊಂಡುಕೊಳ್ತಾರೆ ಅನ್ನೋ ಸುಳಿವು ನೀಡಿದರು. ವ್ಯಾಪಾರ ಕೈ ಹಾಕಿದರೆ ಯಾರು ಕ್ರಾಸ್ ಔಟ್ ಹಾಕ್ಸ್ತಾರೋ ವಿತಿನ್ 1 ವೀಕ್ 6 ವರ್ಷ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ತೀವಿ. ನಾವು ಯಾವ ಕೌನ್ಸಿಲರ್ಗಳಿಗೂ ನಯಾ ಪೈಸಾ ಕೂಡ ಕೊಡಲ್ಲ. ಚಿಕ್ಕಬಳ್ಳಾಪುರ ನಗರಸಭೆ ಮುಂದಿನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಆಯ್ಕೆ ವಿಚಾರವಾಗಿ ಬಹಿರಂಗ ಹೇಳಿಕೆ ನೀಡಿರುವ ಪ್ರದೀಪ್ ಈಶ್ವರ್, ನಾನು ಯಾರಿಗೂ ನಯಾ ಪೈಸೆ ಕೊಡಲ್ಲ, ಕ್ರಾಸ್ ಔಟ್ ಮಾಡಿದವರಿಗೆ 1 ವಾರದೊಳಗೆ 6 ವರ್ಷ ಅಮಾನತು ಮಾಡೋದು ಗ್ಯಾರಂಟಿ ಎಂದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸುಧಾಕರ್ರನ್ನ ಬೆಂಬಲಿಸುವ ಸದಸ್ಯರಿಗೆ ಖಡಕ್ ವಾರ್ನಿಂಗ್ ನೀಡಿದ್ರು.
ಯಾರು ನಿಯತ್ತಾಗಿ ಕಾಂಗ್ರೆಸ್ ಪರ ಇದ್ದಾರೋ ಅವರನ್ನೇ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡೋದು. ಡಾಕ್ಟರ್ ಕೆ ಸುಧಾಕರ್ ನಂಬಳಿ 20 ಸದಸ್ಯರಿದ್ದಾರೆ ಎಂದು ಹೇಳಿಕೊಳ್ತಿರೋದು ನೋಡಿದ್ರೆ ಸಚಿವ ಸುಧಾಕರ್ ಒಬ್ಬೊಬ್ಬರಿಗೆ 30 ರಿಂದ 40 ಲಕ್ಷ ಕೊಡೋ ಸೂಚನೆ ಇದೆ ಎಂದು ಕುದುರೆ ವ್ಯಾಪಾರದ ಸುಳಿವು ನೀಡಿದ್ರು. ಲಕ್ಷ ಬ್ಯಾಗ್ ತುಂಬಿಸಿಕೊಟ್ಟು ವಿಶ್ವಾಸದಲ್ಲಿ ಇಟ್ಟುಕೊಳ್ಳೋ ಜಾಯಮಾನ ನನ್ನದಲ್ಲ. ನಿಯತ್ತಾಗಿ ಪಕ್ಷ ಕಟ್ಟೋರನ್ನ ನನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ವಾರ್ನ್ ಮಾಡಿದ್ರು. ಸೊ ಈ ಸಲ ನಾವು ಯಾವ ಕೌನ್ಸಿಲರ್ಗಳಿಗೂ ಟ್ರಿಪ್ಪು ಕರ್ಕೊಂಡೋಗಲ್ಲ, ಪಾರ್ಟಿನೂ ಕೊಡಿಸಲ್ಲ, ನಯಾ ಪೈಸಾ ಕೂಡ ಕೊಡಲ್ಲ. ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ, ಪಕ್ಷ ನಿಷ್ಠೆಯಿಂದ ಅವ್ರು ಓಟ್ ಹಾಕ್ತಾರೆ. ಇಲ್ಲ ಸಂಸದರು ಅವ್ರ ಹತ್ರ ಕೋವಿಡಲ್ಲಿ ಹೆಣಗಳ ಮೇಲೆ ಮಾಡಿರೋ ದುಡ್ಡಿದೆ, ಆ ಅಕ್ರಮ ದುಡ್ಡಲ್ಲಿ ಕ್ರ್ಯಾಶ್ ಓಟ್ ಹಾಕ್ಸ್ಕೊಂಡ್ರು ನಾವು ತಲೆಗೆಡ್ಸ್ಕೊಳ್ಳಲ್ಲ. ಯಾರು ಕ್ರ್ಯಾಶ್ ಓಟ್ ಹಾಕ್ಸ್ತಾರೋ ವಿತಿನ್ 1 ವೀಕ್ 6 ವರ್ಷ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ತೀವಿ. ನಮಗೆ ಪವರ್ಗಿಂತ ಪಕ್ಷದ ಸಿದ್ಧಾಂತ ಮುಖ್ಯ. ಮತ್ತು ಪಕ್ಷಕ್ಕೆ ಯಾರು ನಿಷ್ಠೆಯಿಂದ ಇದ್ದರೋ ಅವರೇ ಅಧ್ಯಕ್ಷರು ಉಪಾಧ್ಯಕ್ಷರಾಗೋದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೂ ಸಹ ಬಿಜೆಪಿ ಪಕ್ಷ ಮುಖಂಡರು ಭೇಟಿ ನೀಡಿ ಪಕ್ಷದ ಸದಸ್ಯತ್ವದ ಅಭಿಯಾನದಲ್ಲಿ ತೊಡಗಬೇಕು ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಕೋಲಾರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸದಸ್ಯತ್ವ ಅಭಿಯಾನದ ಜಿಲ್ಲಾ ಮಟ್ಟದ ಕಾರ್ಯಾಗಾರದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಈ ಬಾರಿ ದೇಶದಲ್ಲಿ ಹೆಚ್ಚಿನ ಸದಸ್ಯತ್ವದ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಈ ಸದಸ್ಯತ್ವ ಅಭಿಯಾನವನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಕಾರ್ಯಕರ್ತರು ಹಾಗೂ ಮುಖಂಡರು ಶ್ರಮ ವಹಿಸಬೇಕು. ಪಕ್ಷದ 7 ವಿವಿಧ ಮೋರ್ಚಾಗಳು ಬಿಜೆಪಿ ಪಕ್ಷದ ಸದಸ್ಯತ್ವ ಅಭಿಯಾನದಲ್ಲಿ ಕೈಜೋಡಿಸಬೇಕು. ಸುಲಭವಾಗಿ ಟಾರ್ಗೆಟ್ ಅನ್ನು ತಲುಪಬಹುದು. ಕೆಲವೊಂದು ಕಡೆಯ ಬೂತ್ಗಳು ಬಲಿಷ್ಠವಾಗಿ ಇಲ್ಲದೆ ಇರುವ ಕಡೆಗಳಲ್ಲಿ ಸದಸ್ಯತ್ವ ಹೆಚ್ಚಿಸಬೇಕು ಅಂದರು. ಇದು ಅಧ್ಯಕ್ಷರು ನಮಗೆ ವರದಿ ಕೊಡೋದು, ಸಂಜೆ ಹೊತ್ತಿಗೆ ನನಗೆ ವರದಿ ಕೊಡೋದು. ಅಲ್ಲಿಯೂ ಕೂಡ ಇದೇ ರೀತಿ ಆಗಬೇಕು. ಅದು ಪ್ರತಿ ಗ್ರಾಮ ಮಟ್ಟಕ್ಕೆ ಹೋಗ್ಬೇಕು. ಸುಲಭ ಗ್ರಾಮ ಮಟ್ಟದಲ್ಲಿ. ಅದರಲ್ಲೂ ಕೂಡ ನಮ್ಮ ಮೋರ್ಚಾಗಳಿದೆ, 7 ಮೋರ್ಚಾಗಳಿದೆ. 7 ಮೋರ್ಚಾಗಳನ್ನು ನೀವು ಅದನ್ನ ಇದರಲ್ಲಿ ಬಳಕೆ ಮಾಡಬೇಕು. 7 ಮೋರ್ಚಾಗಳನ್ನು ಬಳಕೆ ಮಾಡ್ಕೊಂಡ್ರೆ ನಾವು ಸುಲಭವಾಗಿ ನಾವು ರೀಚ್ ಆಗ್ಬೋದು. ಕೆಲವು ಕಡೆ ಏನಾಗುತ್ತೆ, ನಮ್ಮ ಪಾರ್ಟಿದು ಕೆಲವು ಕಡೆ ಯೂನಿಟ್ ಇರೋದಿಲ್ಲ, ಕೆಲವು ಮಂಡಲ ಪಂಚಾಯತಿಗಳು ಇರೋದಿಲ್ಲ. ಎಲ್ಲ ಕಡೆಯಲ್ಲೂ ಬೂತಲ್ಲೂ ನಮ್ಮದು ಬಹಳ ಸ್ಟ್ರಾಂಗ್ ಇದ್ದೀವಿ ಅನ್ನೋಂಥದ್ದು ಇರೋದಿಲ್ಲ. ಆದರೆ ಆ ಶ್ರದ್ಧೆಯಿಂದ ಈಗ ಮಾಡಿದ್ರೆ ನಾವು ಅಲ್ಲಿಗೂ ಕೂಡ ರೀಚ್ ಆಗ್ಬೋದು. ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಮಾಜಿ ಶಾಸಕರಾದ ಬಿಪಿ ವೆಂಕಟಮುನಿಯಪ್ಪ, ಎಂ ನಾರಾಯಣಸ್ವಾಮಿ, ಬಿಜೆಪಿ ವಕ್ತಾರ ಬಿಪಿ ವೆಂಕಟಮುನಿಯಪ್ಪ, ಎನ್ಎಸ್ ಪ್ರವೀಣ್ ಗೌಡ, ಮುಖಂಡರಾದ ವಾಸುದೇವ್, ಮಹೇಶ್ ಇನ್ನಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು 1000 ವರ್ಷಗಳ ಇತಿಹಾಸವಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯವಿದು. ವರ್ಷಕ್ಕೆ 4 ಬಾರಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಇಲ್ಲಿ ಸಿನಿಮಾ ಶೂಟಿಂಗ್, ಮದುವೆ, ಶುಭ ಸಮಾರಂಭಗಳು ನಡೆಯುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ಪುರಾತನ ದೇವಾಲಯವನ್ನು ನಿಮಗೆ ತೋರಿಸುತ್ತಿದ್ದೇವೆ. ಎಲ್ಲಿದೆ, ಹೇಗಿದೆ ಈ ದೇವಾಲಯವನ್ನ ನೋಡೋಣ ಬನ್ನಿ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಭಾರತ ದೇಶದ ಎಲ್ಲ ಹಿಂದೂಗಳು ಪೂಜಿಸುವ ದೇವರು ಶ್ರೀ ವೇಣುಗೋಪಾಲ ಗೊಲ್ಲರ ಆರಾಧ್ಯ ದೈವ.
ಭಗವದ್ಗೀತೆಯನ್ನು ಸಮಸ್ತ ಜನತೆಗೆ ನೀಡಿದ ಶ್ರೀಕೃಷ್ಣ ಎಲ್ಲಿದ್ದಾರೆ ಅಲ್ಲಿ ಗೆಲುವು ಎಂಬ ನಂಬಿಕೆ ಇದೆ. ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿಯಲ್ಲಿ ಪುರಾತನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ಚೋಳರ ಕಾಲಕ್ಕೂ ಮೊದಲೇ ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಿದ್ದು, ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ವಿಶೇಷ ಪೂಜೆ, ಪುಷ್ಪಾಲಂಕಾರ, ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕರಿಸಲಾಗಿತ್ತು. ಇದೊಂದು ಪುರಾತನ ಕಾಲದ ದೇವಾಲಯವಾಗಿದ್ದರಿಂದ ಇಲ್ಲಿನ ಶಿಲಾಶಾಸನವನ್ನು ಸೆರೆ ಹಿಡಿದು ಹಲವು ಸಿನಿಮಾ ಶೂಟಿಂಗ್ ಸಹ ಇಲ್ಲೇ ನಡೆದಿತ್ತು ಅಂತ ಗ್ರಾಮದ ಹಿರಿಯರು ಹೇಳ್ತಾರೆ. ಪ್ರತೀತಿ ನಮಗೆ ಹೇಳ್ತಾ ಇರೋದು ವಿಜಯನಗರದ ಅರಸರ ಕಾಲದಲ್ಲಿ ಕಟ್ಟಿದ್ರೆ ಏನು ಗೊತ್ತಿಲ್ಲ, ಬಹುಶಃ 1000 ವರ್ಷಗಳ ಇತಿಹಾಸ ಇದೆ. ಮೇಲಾಗಿ ಇದು ಏನು ನಂದಿ, ರಂಗಸ್ಥಳ, ಲೇಪಾಕ್ಷಿ ಮತ್ತು ಈ ದೇವಸ್ಥಾನ, ಇವು ಇನ್ನೂ ಒಂದು ಯಾವುದೋ ದೇವಸ್ಥಾನ, ಒಟ್ಟು 5 ದೇವಸ್ಥಾನಗಳು ಒಂದೇ ಸಾರಿ ಕಟ್ಟಿದ್ರು ಅಂತ ಹೇಳ್ತಾರೆ. ಇದರಲ್ಲೆಲ್ಲ ವಾಸ್ತುಶಿಲ್ಪ ನೋಡಿದ್ರೆ ಚೋಳರದ್ದು ಆ ಥರನೇ ಇದೆ ಅಂತ ನಮಗೆ ಇದೆ. ಯಾಕಂದರೆ ನಾವು ಎಷ್ಟನೇ ಜನ್ರೇಷನ್ ಅಂತ ಗೊತ್ತಿಲ್ಲ, ನಮಗೆ ಹಿರಿಯರು ಹೇಳ್ತಾ ಇದ್ದಿದ್ದು ಚೋಳರ ಕಾಲದಲ್ಲಿ ಕಟ್ಟಿದ್ದ ದೇವಸ್ಥಾನ ಅಂತ. ಈ ಥರ ಇದೆ. ದೇವಸ್ಥಾನ ಚೆನ್ನಾಗಿ ಕಟ್ಕೊಂಡು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದ್ದು ಚಿಕ್ಕಬಳ್ಳಾಪುರ ತಾಲೂಕಲ್ಲೇ ಮೊದಲ ದೇವಸ್ಥಾನ ಇದು. ಹಾಗೆ ಒಂದು ಸಿನಿಮಾನ ಚಿಕ್ಕಬಳ್ಳಾಪುರದ ಯಾವುದೋ ಒಂದು ಇದೆ, ಕುರುಬರ ಲಕ್ಕನ ಎಲಿಜಬೆತ್ ರಾಣಿ, ಅದು ಯಾವುದೋ ಒಂದು ಫಿಲ್ಮ್ ಮಾತ್ರ ತೆಗೆದಿದ್ರು, ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಮದುವೆ, ಶುಭ ಸಮಾರಂಭಗಳು ನಡೀತವೆ. ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯಗಳಲ್ಲಿರುವ ಇಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಸಂಸ್ಕಾರ ಸಂಸ್ಕೃತಿಯನ್ನು ಪಾಲನೆ ಮಾಡ್ತಾ ಬರ್ತಿದ್ದಾರೆ. ಪುರಾತನ ಕಾಲದ ದೇವಾಲಯ ಇದಾಗಿದ್ದು, ದೇವಾಲಯದ ಹೊರಗಡೆ ಕೆಲವು ಕಡೆ ಶಿಥಿಲಗೊಂಡಿದೆ. ಅದನ್ನು ದುರಸ್ತಿಗೊಳಿಸಿ ಉಳಿಸಿ ಮುಂದಿನ ಪೀಳಿಗೆಗೆ ತೋರಿಸಲು ಮುಜರಾಯಿ ಇಲಾಖೆ ಮುಂದೆ ಬರಬೇಕಿದೆ. ಇನ್ನು ಶ್ರೀಕೃಷ್ಣ ಜನ್ಮದಿನವಾದ ಇಂದು ಪಟ್ರೇನಹಳ್ಳಿ ವೇಣುಗೋಪಾಲನ ದರ್ಶನ. ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ಶ್ರೀಕೃಷ್ಣ ನಾಮದ ಜಪ ಮುಗಿಲು ಮುಟ್ಟಿತ್ತು. ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ಯಾದವ ಸಮುದಾಯದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀಕೃಷ್ಣನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಯಿತು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀಕೃಷ್ಣನ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಿತು. ನಗರ ಸೇರಿದಂತೆ ತಾಲೂಕಿನ ನಾನಾ ಕಡೆಯಿಂದ ಆಗಮಿಸಿದ್ದ ಅಲಂಕೃತ ಬೆಳ್ಳಿ ರಥ, ಮುತ್ತಿನ ಪಲ್ಲಕ್ಕಿಗಳ ರಥಗಳು ಒಂದಕ್ಕಿಂತ ಒಂದು ನೋಡಲು ಕಣ್ಣು ಕುಕ್ಕುವಂತಿದ್ದವು. ತಮಟೆ, ಡೊಳ್ಳು, ಕರಡಿ ಕುಣಿತ, ಕೀಲು ಕುದುರೆ ಇನ್ನಿತರ ಜನಪದ ಕಲಾ ತಂಡಗಳು ಉತ್ಸವಕ್ಕೆ ಇನ್ನಷ್ಟು ಮೆರುಗು ನೀಡಿತ್ತು. ಮಕ್ಕಳು ಶ್ರೀಕೃಷ್ಣನ ವೇಷಧಾರಿಗಳಾಗಿ ಗಮನ ಸೆಳೆದರು. ಮಹಿಳೆಯರು ತಂಬಿಟ್ಟು ದೀಪಗಳನ್ನು ತಲೆ ಮೇಲೆ ಹೊತ್ತು ಬಂದು ಭಗವಂತನಿಗೆ ಬೆಳಗಿದ್ರು. ಶಾಸಕ ಬಿಎನ್ ರವಿಕುಮಾರ್ ಅವರು ದೇವಾಲಯದ ಆವರಣದಲ್ಲಿ ಮುತ್ತಿನ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿ, ಶ್ರೀಕೃಷ್ಣನ ಬದುಕೆ ನಮ್ಮೆಲ್ಲರಿಗೂ ದಾರಿದೀಪವಿದ್ದಂತೆ ಗೀತೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮನು ನೀಡಿರುವ ಸಂದೇಶಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಸಾರ್ಥಕವಾಗಲಿದೆ ಎಂದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಸಹನಾ ರಾಜೀವ್ ಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ತಾಲೂಕು ಅಧ್ಯಕ್ಷ ಸೀಕಲ್ ಆನಂದಗೌಡ, ಮುಖಂಡ ಪುಟ್ಟು ಆಂಜಿನಪ್ಪ, ತಹಶೀಲ್ದಾರ್ ಬಿಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಉತ್ತರ ಪಿನಾಕಿನಿ ನದಿ ದಡದ ಕೊಳಚೆ ಪ್ರದೇಶದಲ್ಲಿ ಸುಮಾರು ವರ್ಷಗಳಿಂದ ಗುಡಿಸಲು ಮನೆ ನಿರ್ಮಿಸಿಕೊಂಡು ಟೆಂಟುಗಳಲ್ಲಿ ಒಟ್ಟು 33 ಕುಟುಂಬಗಳು ಜೀವನ ನಡೆಸುತ್ತಿದ್ದು, ಕಾಯಂ ನೆಲೆಸಲು ಸರ್ಕಾರದಿಂದ ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿಸಿ ಕೊಡಬೇಕೆಂದು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಬಾಲಗಂಗಾಧರ್ ಒತ್ತಾಯಿಸಿದರು.
ಗೌರಿಬಿದನೂರು ನಗರದ ಸುಮಂಗಲಿ ಬಡಾವಣೆ ಬಳಿ ಉತ್ತರ ಪಿನಾಕಿನಿ ನದಿ ತಡದ ಕೊಳಚೆ ಪ್ರದೇಶದಲ್ಲಿ ಸುಮಾರು ವರ್ಷಗಳಿಂದ ಗುಡಿಸಲು ಮತ್ತು ಟೆಂಟ್ಗಳನ್ನು ನಿರ್ಮಾಣ ಮಾಡಿಕೊಂಡು 33 ಕುಟುಂಬಗಳು ವಾಸವಿತ್ತು. ಅತಿ ಹೆಚ್ಚು ಮಳೆಯಿಂದಾಗಿ ನದಿ ಉಕ್ಕಿ ಹರಿದ ಪರಿಣಾಮ ಟೆಂಟ್ಗಳಿಗೆ ನೀರು ನುಗ್ಗಿದ್ದರಿಂದ ತಾತ್ಕಾಲಿಕವಾಗಿ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಆಶ್ರಯ ನೀಡಲಾಗಿತ್ತು. ಇದೀಗ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ನಾವು ವಾಸಿಸುತ್ತಿರುವ ಪ್ರದೇಶಕ್ಕೆ ಬಂದು ಕೂಡಲೇ ಈ ಸ್ಥಳವನ್ನು ಖಾಲಿ ಮಾಡಲು ಮೌಖಿಕವಾಗಿ ತಿಳಿಸಿರುತ್ತಾರೆ. ನಮಗೆ ಈ ಸ್ಥಳ ಬಿಟ್ಟರೆ ಸರ್ಕಾರದಿಂದ ಯಾವುದೇ ಖಾಲಿ ನಿವೇಶನಗಳನ್ನು ನೀಡಿರೋದಿಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ನದಿ ಹರಿಯುವ ಸಂಭವ ಇದೆ. ಹಾಗಾಗಿ ನಮಗೆ ಸೂಚಿಸಿರುವ ಸ್ಥಳ ಚೆನ್ನೇನಹಳ್ಳಿ ವ್ಯಾಪ್ತಿಯಲ್ಲಿ ನಿವೇಶನ ಗೊತ್ತುಪಡಿಸಿ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ನೀರು, ವಿದ್ಯುತ್ ಸೌಲಭ್ಯ ಕಲ್ಪಿಸಿಕೊಟ್ಟಲ್ಲಿ ನಾವು ಎಲ್ಲ ಕುಟುಂಬಗಳು ಅಲ್ಲಿಗೆ ಹೋಗಲು ಸಿದ್ಧರಿದ್ದೇವೆ. ನಮಗೆ ವೋಟರ್ ಐಡಿ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇವೆಲ್ಲವೂ ಇದೆ ಅಂತ ತಿಳಿಸಿದ್ರು. ಇಲ್ಲೇ ಇದ್ದೀವಿ, ಜಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 30 ವರ್ಷದಿಂದ ಅರ್ಜಿ ಕೊಡ್ತಾನೆ ಇದ್ದೀವಿ. ನಾವು ಬಂದು ನೋಡ್ತಾರೆ, ಹೋಗ್ತಾರೆ, ಖಾಲಿ ಮಾಡಿ ಅಂತಾರೆ. ನೀರು ಬಂದಾಗ ಬಂದು ಹೋಗ್ತಾರೆ ಅಷ್ಟೇ ಹೊರತು ನಮ್ಗೆ ಇನ್ನೂ ಸೈಡ್ ಕೊಡ್ತೀವಿ, ಅದು ಕೊಡ್ತೀವಿ ಇನ್ನೂ ಏನೂ ಹೇಳಿಲ್ಲ. ಇಲ್ಲೋಗ್ರಿ ಅಂತಾರೆ. ಬಂದು ಅಲ್ಲಿ ತೋರಿಸೋದು ಇಲ್ಲ. ಅವ್ರು ಇಷ್ಟು ಕೊಟ್ಟಿದ್ದೀವಿ ತೊಗೊಳ್ಳಿ, ನೀವು ಇಲ್ಲೇ ಗುಡಿಸ್ಲಾಕೊಂಡಿರಿ ಅಂತ ನಮ್ಗೆ ಏನು ಹೇಳಿಲ್ಲ. ನಾವು ತುಂಬ ವರ್ಷದಿಂದ ಇಲ್ಲೇ ಇದ್ದೀವಿ. ನೀರು ಬಂದ್ರೂ ನಮಗೆ ತುಂಬ ಕಷ್ಟ ಆಗುತ್ತೆ. ಮನೆಯಲ್ಲೆಲ್ಲ ತುಂಬ ನೀರು ಬಂದು ಸಾಮಾನೆಲ್ಲ ಹೊರಟೋಯ್ತು. ಹೋದ ವರ್ಷ ನೀರು ಬಂದಾಗ ಮಕ್ಕಳ ಮರಿನೆಲ್ಲ ತೊಗೊಂಡು ಸಾಮಾನೆಲ್ಲ ತೊಗೊಂಡು ಚೌಟ್ರಿಯಲ್ಲಿ ಅಲ್ಲಿ ದಿವಸ ಇದ್ದು ಮತ್ತೆ ಗುಡಿಸ್ಲಲ್ಲೇ ಬಂದು ಮತ್ತೆ ವಾಸ ಇಲ್ಲೇ ಮಾಡ್ತಾಯಿದ್ವಿ. ಇನ್ನು ಅಧಿಕಾರಿಗಳು ಸೂಚಿಸಿರುವ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ರೆ ಕೂಡಲೇ ಆ ಸ್ಥಳಕ್ಕೆ ಹೋಗಿ ವಾಸಿಸಲು ಸಿದ್ಧರಾಗಿದ್ದಾರೆ. ಸರ್ಕಾರದಿಂದ ಕಾಯಮಾಗಿ ನೆಲೆಸಲು ವಸತಿ ಯೋಜನೆಯಲ್ಲಿ ಮನೆ ಕಲ್ಪಿಸಿಕೊಡಬೇಕೆಂದು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಬಾಲಗಂಗಾಧರ್ ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಶಂಕರ್, ನಾಗರಾಜು, ರವಿ, ರಾಮಾಂಜಿನಪ್ಪ, ಸೀನಾ, ಗಂಗಮ್ಮ, ಆಶಾ, ಪ್ರಮೀಳಮ್ಮ, ಜ್ಯೋತಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಶಾಲಾ ಮಕ್ಕಳು ದಿನನಿತ್ಯ ವಿದ್ಯಾಭ್ಯಾಸದಲ್ಲಿ ನಿರತರಾಗಿರುತ್ತಾರೆ. ಆರೋಗ್ಯದ ಹಿತದೃಷ್ಟಿಯಿಂದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಅವರವರ ಶಾಲೆಗಳಿಗೆ ಒಳ್ಳೆಯ ಹೆಸರು ತರಬೇಕಾಗಿದೆ. ಅದರಂತೆಯೇ ವಿದ್ಯಾಭ್ಯಾಸದಲ್ಲೂ ಕೈ ಮೇಲಿರಬೇಕಾಗಿದೆ ಎಂದು ಚೇಳೂರು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಶೈಲೇಂದ್ರ ಕಾಂಬ್ಳೆ ಕರೆ ನೀಡಿದರು. ಚೇಳೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಟ್ಟದ 3 ದಿನಗಳ ವಿವಿಧ ಕ್ರೀಡಾಕೂಟಕ್ಕೆ ಕ್ರೀಡಾ ಜ್ಯೋತಿ ಎತ್ತಿ ಪಾರಿವಾಳಗಳನ್ನು ಆಕಾಶಕ್ಕೆ ಬಿಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಪ್ರಾಂಶುಪಾಲ ಶೈಲೇಂದ್ರ ಕಾಂಬ್ಳೆ ಮಾತನಾಡಿ, ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯ, ಗೆಲ್ಲಲೇಬೇಕೆಂಬ ಮನಸ್ಸು ಬಿಟ್ಟು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವಂತೆ ಕೋರಿದ ಅವರು ಮಕ್ಕಳು ಶಿಕ್ಷಣದ ಜೊತೆಗೆ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು. ಕ್ರೀಡಾಕೂಟದಲ್ಲಿ ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿ ರಂಗನಾಥ್, ಕೆಪಿಎಸ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಿಲಾನ್ ಬಾಷಾ, ಪ್ರಶಾಂತಿ ಶಾಲೆಯ ಮುಖ್ಯ ಶಿಕ್ಷಕ ಸಂತೋಷ್, ದೈಹಿಕ ಶಿಕ್ಷಕರಾದ ರವೀಂದ್ರ ಹಳ್ಳಿ, ಸಲೀಂ ಇನ್ನಿತರರು ಭಾಗವಹಿಸಿದರು. ಜೆವಿ ಚಲಪತಿ, ಇ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.
ಕಳೆದ 30ರಿಂದ 40 ವರ್ಷಗಳ ಅವಧಿಯಿಂದ ಸಾಗುವಳಿ ಚೀಟಿ ಪಡೆಯಲು ಅರ್ಜಿ ಹಾಕಿ ಕಾಯುತ್ತಿರುವ ರೈತಾಪಿ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಮಿತಿ ಕಾರ್ಯನಿರ್ವಹಿಸುತ್ತದೆ ಎಂದು ಬಗರ್ ಹುಕುಂ ಸಮಿತಿ ಸದಸ್ಯರಾದ ಓಬಳಾಪುರ ಹನುಮಂತೇಗೌಡ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಓಬಳಾಪುರ ಗ್ರಾಮದ ಶ್ರೀ ಗಂಗಸಂದ್ರಮ ದೇವಾಲಯ ಆವರಣದಲ್ಲಿ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಗರ್ ಹುಕುಂ ಸಮಿತಿ ಸದಸ್ಯರಾದ ಓಬಳಾಪುರ ಹನುಮಂತೇಗೌಡ ಮಾತನಾಡಿ, ಗ್ರಾಮಸ್ಥರು ಎಲ್ಲರೂ ಸೇರಿ ಅಭಿನಂದಿಸುವ ಮೂಲಕ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ತ್ಯಾಮಗೊಂಡ್ಲು ಹೋಬಳಿಯ ಓಬಳಾಪುರ, ದೊಡ್ಡ ಚೆನ್ನೋನಹಳ್ಳಿ, ಘೋರಘಟ್ಟ, ಕಾರೇಹಳ್ಳಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಸಾಗುವಳಿ ಚೀಟಿಗಾಗಿ 53 ಮತ್ತು 57ರಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಹಾಕಿ ಕಾಯ್ತಾ ಕುಳಿತಿದ್ದಾರೆ. ಹಿಂದಿನ ಸರ್ಕಾರವಾಗಲಿ ಮಾಜಿ ಶಾಸಕರುಗಳಾಗಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂದರು. ಆಯೋಜನೆ ಮಾಡಿ ನನ್ನ ಜವಾಬ್ದಾರಿನ ಮತ್ತಷ್ಟು ಹೆಚ್ಚಿಗೆ ಮಾಡಿರೋಂಥ ನನ್ನ ಗ್ರಾಮಸ್ಥರು ಮತ್ತು ನನ್ನ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಮೊದಲು ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ಇದೇನು ನಾನು ಬಯಸಿ ತಗೊಂಡಂಥ ಕೆಲಸ. 57 4,000 ಚಿಲ್ಲರೆ ಅರ್ಜಿಗಳು ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಇಷ್ಟೂ ಈಗ ಆಲ್ರೆಡಿ VA ಲಾಗಿನ್ನಲ್ಲಿ ಇದೆ ಅರ್ಜಿಗಳು. ಈಗ ನಂತರ ಪ್ರೋಸೆಸ್ ಮಾಡಬೇಕು, ನಮ್ಮದು ಲಾಗಿನ್ ಆಗಬೇಕು ಅಂತ ಹೇಳಿದ್ದಾರೆ. ನಾವು ಈ ನಿಟ್ಟಿನಲ್ಲಿ ಏನು ಅಕ್ವೈರ್ ಆಗಿ ಇವತ್ತು ಕಾಂಪನ್ಸೇಷನ್ ಬರ್ದೇನೆ ಉಳ್ತಾ ಇದ್ದಾರೆ, ಫಸ್ಟ್ ನಿಟ್ಟಿನ ನನ್ನ ಕರ್ತವ್ಯ, ನನ್ನ ಕೆಲಸ, ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ, ನನ್ನ ಶಕ್ತಿ ಮೀರಿ ನಾವು ನಮ್ಮ ಶಾಸಕರು ಮತ್ತು ಈ ಸಂದರ್ಭದಲ್ಲಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪಾಜಿಗೌಡ, ಮೋಹನ್, ಸದಸ್ಯರಾದ ಸೋಮಶೇಖರ್, ಶ್ರೀಧರ್, ಮುಖಂಡರಾದ ವಿಜಯಕುಮಾರ್, ಕಾರಾಳಪ್ಪ, ವಕೀಲ ಮೋಹನ್, ಅನಿ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ ಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಲೆ ಸಂಸ್ಕೃತಿಗೆ ಬಹಳಷ್ಟು ವೈಶಿಷ್ಟ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗುತ್ತಿದ್ದು, ಶ್ರೀಕೃಷ್ಣನ ತತ್ವ, ಸಿದ್ಧಾಂತ, ಆದರ್ಶ ಗುಣಗಳು ನಮಗೆ ಮಾದರಿಯಾಗಿವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿ, ಶ್ರೀಕೃಷ್ಣನ ಆದರ್ಶಗಳನ್ನು ಅನುಸರಿಸಿಕೊಂಡು ಹೋದಾಗ ನಮ್ಮ ಬದುಕು, ಸಮಾಜ ಸುಂದರವಾಗಿ ನಿರ್ಮಾಣಗೊಳ್ಳುತ್ತದೆ ಎಂದರು. ಶ್ರೀಕೃಷ್ಣನ ಜನ್ಮದ ವಿಚಾರ ಯಾವ ರೀತಿ ಭಗವದ್ಗೀತೆಯ ಒಂದೊಂದು ಅರ್ಥಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ದೇಶದಲ್ಲಿ ಸಂಸ್ಕೃತಿ, ಕಲೆ ಮತ್ತು ಸಂಸ್ಕೃತಿ ಮತ್ತು ಸಂಪ್ರದಾಯ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಬಳಿ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತಿತರರು ಚಾಲನೆ ನೀಡಿದರು. ನಂತರ ನಗರದ ಮುಖ್ಯ ರಸ್ತೆಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನಾಚರಣೆ ಪ್ರಯುಕ್ತ ವಿವಿಧ ಇಲಾಖೆಗಳು ಹಾಗೂ ಯಾದವ ಸಂಘ ಸಿದ್ಧಪಡಿಸಿದ್ದ ಆಕರ್ಷಕ ಸ್ತಬ್ಧ ಚಿತ್ರಗಳ ಭವ್ಯ ಮೆರವಣಿಗೆ ಸಾಂಸ್ಕೃತಿಕ ಕಲಾ ಮೇಳಗಳೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿತು. ಈ ವೇಳೆ ಪುಟ್ಟ ಮಕ್ಕಳು ಧರಿಸಿದ್ದ ಶ್ರೀಕೃಷ್ಣನ ಛದ್ಮವೇಷಗಳು ಅಂತೂ ಅಪ್ಪಟ ಶ್ರೀಕೃಷ್ಣನೇ ಧರೆಗೆ ಇಳಿದಂತೆ ಭಾಸವಾಗುತ್ತಿತ್ತು. ಮೆರವಣಿಗೆ ಉದ್ದಕ್ಕೂ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಾಕರ್ಷಣೀಯವಾಗಿತ್ತು. ಇನ್ನು ಯಾದವ ಗೊಲ್ಲ ಸಮುದಾಯದಲ್ಲಿ ಅದ್ಭುತ ಸೇವೆ ಸಲ್ಲಿಸಿದ ಹಲವರನ್ನ ಶಾಲು ಹೊದಿಸಿ ಫಲತಾಂಬೂಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ಯಾದವ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಕಗಳನ್ನು ವಿತರಿಸಿ ಪ್ರೋತ್ಸಾಹಿಸಿದರು. ಈ ಸಮಾರಂಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ್, ಪೌರಾಯುಕ್ತ ಚಲಪತಿ, ಬಿಇಒ ಉಮಾದೇವಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ, TAPCMS ಅಧ್ಯಕ್ಷ ನಾಗೇಶ್, ನಗರಸಭಾ ಸದಸ್ಯರಾದ ಕಳಾವತಿ ಆಂಜಿನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಓದಿ ವಿದ್ಯಾವಂತರಾದವರು ಈ ಸಮಾಜಕ್ಕೆ ಕಂಟಕವಾಗಬಹುದು. ಸಮಾಜಘಾತುಕರಾಗಿ ಮಾರ್ಪಟ್ಟಿರುವುದು ಕೂಡ ನಾವು ನೋಡಿದ್ದೇವೆ. ಆದರೆ ಓದಿನೊಂದಿಗೆ ಸಂಸ್ಕಾರವಂತರಾದವರು ಈ ಸಮಾಜಕ್ಕೆ ಮಾದರಿಯಾಗಿ ಬದುಕು ನಡೆಸುವವರಾಗುತ್ತಾರೆ ಎಂದು BGS ವಿದ್ಯಾಸಂಸ್ಥೆಗಳ ಆಡಳಿತ ಅಧಿಕಾರಿ ಎನ್ ಶಿವರಾಮರೆಡ್ಡಿ ಅಭಿಪ್ರಾಯಪಟ್ಟರು.
ಶಿಡ್ಲಘಟ್ಟ ತಾಲೂಕು ಹನುಮಂತಪುರ ಗೇಟ್ನ ಬಿಜಿಎಸ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳು ಶ್ರೀಕೃಷ್ಣನ ವೇಷಭೂಷಣ ಧರಿಸಿ ಶ್ರೀಕೃಷ್ಣನ ಹಾಡುಗಳಿಗೆ ಕುಣಿದು ನೃತ್ಯ ಮಾಡಿ ಸಭಿಕರ ಗಮನ ಸೆಳೆದರು. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಿಜಿಎಸ್ ಶಾಲೆಗಳ ಆಡಳಿತ ಅಧಿಕಾರಿ ಎನ್ ಶಿವರಾಮರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಈ ಸಮಾಜದಲ್ಲಿ ವಿದ್ಯಾವಂತರಾದವರು ಹಾದಿ ತಪ್ಪಿದ್ದುಂಟು, ಆದರೆ ಓದಿನ ಜೊತೆಗೆ ಸಂಸ್ಕಾರವನ್ನು ಕಲಿತವರು ಎಂದಿಗೂ ದಾರಿ ತಪ್ಪಿಲ್ಲ ಎಂದರು. ಒಂದು ವಾಕ್ಯ ಹೇಳ್ತೀನಿ, ಕೇಳ್ಕೊಳ್ಳಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಈ ವಾಕ್ಯವನ್ನು. ವಿದ್ಯಾವಂತ ಮಕ್ಕಳು ಕೆಟ್ಟಿರೋ ಅನೇಕ ಉದಾಹರಣೆಗಳಿದ್ದಾವೆ. ವಿದ್ಯಾವಂತ ವ್ಯಕ್ತಿಗಳು ಕೆಟ್ಟೋಗಿರುವಂತ ಅನೇಕ ಉದಾಹರಣೆಗಳಿದ್ದಾವೆ. ಆದರೆ ಸಂಸ್ಕಾರವಂತ ಮಕ್ಕಳು ಕೆಟ್ಟಿರೋ ಉದಾಹರಣೆ ಒಂದೂ ಇಲ್ಲ. ಈ ಸಂಸ್ಕಾರ ಎಲ್ಲಿಂದ ಬರುತ್ತೆ? ಮನೆಯಿಂದಲೇ ಬರಬೇಕು. ಹೇಗಿರ್ಬೇಕು, ಹೇಗೆ ನಡ್ಕೋಬೇಕು, ಬೇರೆಯವ್ರ ಹತ್ರ ಹೆಂಗಿರ್ಬೇಕು, ಬೇರೆಯವ್ರ ಹತ್ರ ಹೇಗೆ ನಡ್ಕೋಬೇಕು, ಈ ಒಂದು ಸಂಸ್ಕಾರ ಮನೆಯಿಂದ ಸಿಕ್ತು ಅಂದ್ರೆ ಇವತ್ತೇನು ನಿತ್ಯ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ, ಹಂಗಾಯ್ತು ಹಿಂಗಾಯ್ತು ಅಂತ, ಈಗ ಯಾವುದ್ರಲ್ಲೂ ನಮ್ಮ ಮಕ್ಕಳು ಭಾಗಿಯಾಗಲಿಕ್ಕೆ ಸಾಧ್ಯತೆನೇ ಇಲ್ಲ. ಈ ವೇಳೆ ಶ್ರೀಕೃಷ್ಣ ವೇಷಭೂಷಣ ತೊಟ್ಟು ಶಾಲಾ ಮಕ್ಕಳು ನೃತ್ಯ ಮಾಡಿ ಸಭಿಕರ ಗಮನ ಸೆಳೆದರು. ಕಾಲೇಜಿನ ಪ್ರಿನ್ಸಿಪಾಲ್ ಕೆ ಮಹದೇವ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ಡಾ ವೆಂಕಟೇಶ್, ಆಯುಷ್ ವೈದ್ಯ ಡಾ ವಿಜಯಕುಮಾರ್, ಒಕ್ಕಲಿಗ ಯುವ ವೇದಿಕೆಯ ಜೆಎಸ್ ವೆಂಕಟಸ್ವಾಮಿ ವೇದಿಕೆಯಲ್ಲಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಧರ್ಮದ ರಕ್ಷಣೆಗಾಗಿ ಅಧರ್ಮದ ವಿರುದ್ಧ ಹೋರಾಡಲು ಅವತರಿಸಿದ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸಿದ ಸಂದೇಶ ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಜ್ಞಾನ ದೊರೆಯುತ್ತದೆ ಎಂದು ತಹಶೀಲ್ದಾರ್ ಮನೀಷಾ ಪತ್ರೆ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ತಹಶೀಲ್ದಾರ್ ವಸತಿ ಗೃಹದ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶ್ರೀಕೃಷ್ಣ ವಿಗ್ರಹ 10 ದಿನಗಳ ಪ್ರತಿಷ್ಠಾಪನೆ ಮತ್ತು ಆರಾಧನೆ ಅಂಗವಾಗಿ ಶ್ರೀಕೃಷ್ಣ ಮೂರ್ತಿಗೆ ತಹಶೀಲ್ದಾರ್ ಮನೀಷಾ ಪತ್ರಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣ ಬೋಧಿಸಿದ ಭಗವದ್ಗೀತೆಯಲ್ಲಿ ಮನುಷ್ಯನ ಸುಗಮ ಜೀವನ ವಿಧಾನ, ಆಡಳಿತ ವ್ಯವಸ್ಥೆ ಸಂದೇಶಗಳು ವಿಶ್ವದ ಎಲ್ಲಾ ದೇಶಗಳ ಜನತೆಗೆ ಹಾಗೂ ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯವಾಗಲಿದ್ದು, ವಿದೇಶಿಯರು ಶ್ರೀಕೃಷ್ಣನ ತತ್ವ ಸಂದೇಶಗಳ ಆಕರ್ಷಣೆಗೆ ಒಳಗಾಗಿ ಅವುಗಳನ್ನು ಅಭ್ಯಸಿಸಲು ಭಾರತಕ್ಕೆ ಆಗಮಿಸುತ್ತಿದ್ದಾರೆ. ಜಗತ್ತಿನ ಅನೇಕ ಮಹಾನ್ ವ್ಯಕ್ತಿಗಳ ಉನ್ನತ ಸಾಧನೆಗೆ ಗೀತೆಯಲ್ಲಿನ ಸಂದೇಶಗಳು ಕಾರಣವಾಗಿವೆ ಎಂದರು. ಶ್ರೀಕೃಷ್ಣ ಅಂತಂದ್ರೆ 8ನೇ ಅವತಾರ, ಲಾರ್ಡ್ ವಿಷ್ಣು ಅಂತ ನಾವೇನು ಹೇಳ್ತೀವಿ, ಆ ವಿಷ್ಣುವಿನ 8ನೇ ಅವತಾರ ತಾಳಿ ಬಂದಿರ್ತವರು ಕೃಷ್ಣ. ಜನ್ಮಾಷ್ಟಮಿಯ ಒಂದು ವೈಶಿಷ್ಟ್ಯತೆ ಏನು, ಶ್ರೀಕೃಷ್ಣ ಅವರು ಏನು ಬೋಧನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಸವಿವರವಾಗಿ ತಿಳಿಸ್ಕೊಡ್ತಾರೆ. ಭಗವದ್ಗೀತೆನಲ್ಲಿ ನಾವು ಏನ್ ಕೆಲಸ ಮಾಡ್ತೀವಿ, ಕೆಲಸ ಮಾಡೋದು ನಮ್ಮ ಧರ್ಮ, ಬಟ್ ಅದರಲ್ಲಿ ಪ್ರತಿಫಲ ಸಿಗೋದು ಅದು ದೇವರಿಗೆ ಬಿಟ್ಬಿಡ್ಬೇಕು ನಾವು. ಅಂದ್ರೆ ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮಚಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಲೋಕೋಪಯೋಗಿ ಇಲಾಖೆ ಪ್ರದೀಪ್, ಶಿಕ್ಷಣ ಸಮನ್ವಯ ಅಧಿಕಾರಿ ವೆಂಕಟರಾಮ್, ಬಿಸಿಎಂ ಇಲಾಖೆ ಶಿವಪ್ಪ, ಜಿಲ್ಲಾ ಪಂಚಾಯಿತಿ ಇಲಾಖೆ ರಾಮದಾಸ್, ಪಶು ಇಲಾಖೆ ಕೃಷ್ಣಮೂರ್ತಿ ಮತ್ತಿತರರು ಭಾಗವಹಿಸಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಮ್ಮ ಶ್ರೀನಿವಾಸ್ ಗುರೂಜಿ ಅವರು ದಯವಿಟ್ಟು ಅವರಿಗೆ ಶ್ರೀಕೃಷ್ಣ ಧರ್ಮವನ್ನ ಮಟ್ಟ ಹಾಕಿ ಧರ್ಮವನ್ನ ಉಳಿಸುತ್ತಾ ಬಂದಿದ್ದಾನೆ. ಕೃಷ್ಣನ ಬಗ್ಗೆ ಎಷ್ಟು ಗುಣಗಾನ ಮಾಡಿದರೂ ಸಾಲದು ಎಂದು ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ನಗರದ ನಾಗೈರೆಡ್ಡಿ ಬಡಾವಣೆಯಲ್ಲಿರುವ ಶ್ರೀ ಕಡಗೋಲ ಕೃಷ್ಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎನ್ಎಸ್ ಶಿವಶಂಕರ್ ರೆಡ್ಡಿ ಭಾಗವಹಿಸಿ ಮಾತನಾಡಿ, ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ಧರ್ಮದ ಮಾರ್ಗವನ್ನು ತೋರಿಸಿದರು. ಇವತ್ತು ಕೂಡ ಭಗವದ್ಗೀತೆ ಮುಖಾಂತರ ಧರ್ಮ ಸಂಸ್ಥಾಪನೆಯನ್ನ ಯುಗ ಯುಗಗಳಲ್ಲಿ ಕೂಡ ಮಾಡತಕ್ಕಂಥ ಮಾರ್ಗದರ್ಶನವನ್ನು ಭಗವದ್ಗೀತೆ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಮಹಾಭಾರತವನ್ನು ನಡೆಸಿದ ಸೂತ್ರಧಾರಿ ಎಂದು ಪುರಾಣಗಳಲ್ಲಿ ಕೇಳಿದ್ದೇವೆ. ಹಾಗಾಗಿ ಯಾವತ್ತೂ ಕೂಡ ಧರ್ಮಕ್ಕೆ ಜಯವಿರುತ್ತೆ, ನಾವೆಲ್ಲ ಧರ್ಮದ ಪರ ಇರಬೇಕು ಎಂದರು. ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ಧರ್ಮದ ಮಾರ್ಗವನ್ನು ತೋರಿಸಿದಂಥದ್ದು. ಯಾವತ್ತೂ ಕೂಡ ಅವರ ಭಗವದ್ಗೀತೆ ಮುಖಾಂತರ ಧರ್ಮ ಸಂಸ್ಥಾಪನೆಯನ್ನು ಯುಗ ಯುಗಗಳಲ್ಲಿ ಕೂಡ ಮಾಡ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಅವರ ಭಗವದ್ಗೀತೆ ಮುಖಾಂತರ ಸಮಾಜಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಹಾಭಾರತವನ್ನು
ನಡೆಸಿದಂಥ ಸೂತ್ರಧಾರಿ ಅಂಥೇಳಿ ಇವತ್ತು ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ. ಹಾಗಾಗಿ ಯಾವತ್ತೂ ಕೂಡ ಧರ್ಮಕ್ಕೆ ಜಯ ಇರುತ್ತೆ, ನಾವೆಲ್ಲ ಧರ್ಮದ ಪರ ಇರಬೇಕು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗೋಪಾಲಕೃಷ್ಣಾಚಾರ್, ಸುಧೀಂದ್ರಾಚಾರ್, ಪ್ರಾಣೇಶ್, ವೆಂಕಟೇಶಪ್ಪ, ನರಸಿಂಹಪ್ಪ, ಬಡಗಿ ವೆಂಕಟೇಶಪ್ಪ, ಲಾಲ್ ಸಾಬ್, ಸವಿಗ್ನಮ್ಮ, ಕಮಲ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯ ಸಾರವನ್ನ ಮಾತ್ರವೇ ಬೋಧಿಸದೆ ತಮ್ಮ ಜೀವನದಿಂದಲೂ ಮಾನವ ಅರಿತುಕೊಳ್ಳಬೇಕಾದ ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರ ಆದರ್ಶಗಳನ್ನು ಪಾಲನೆ ಮಾಡುವುದರ ಮೂಲಕ ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ಎಂದು ತಹಶೀಲ್ದಾರ್ ಸಿಗ್ಬತುಲ್ಲಾ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಗ್ಬತುಲ್ಲಾ ಮಾತನಾಡಿ, ಶ್ರೀಕೃಷ್ಣ ಪರಮಾತ್ಮನ ವಿಚಾರಧಾರೆಗಳನ್ನು ಮತ್ತು ಭಗವದ್ಗೀತೆ ಸಂದೇಶ ಸಾರಾಂಶವನ್ನು ಇಂದಿನ ಮನುಕುಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆದರ್ಶ ವ್ಯಕ್ತಿತ್ವವನ್ನು ಪಾಲಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು. ಮಕ್ಕಳಿಗೆ ಮಹಾಭಾರತ, ರಾಮಾಯಣ ಹಾಗೂ ಇತಿಹಾಸ ಪುರುಷರ ಜೀವನ ಚರಿತ್ರೆಗಳನ್ನು ತಿಳಿಸಿಕೊಡುವ ಮೂಲಕ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವುದು ಪೋಷಕರ ಜವಾಬ್ದಾರಿಯಾಗಿದೆ ಎಂದರು. ಗುಡಿಬಂಡೆ ಪಟ್ಟಣದ ಶ್ರೀಕರ್ ಪಬ್ಲಿಕ್ ಶಾಲೆ, ಸೋಮೇನಹಳ್ಳಿ ಶ್ರೀ ಸತ್ಯಸಾಯಿ ಬಾಲಮಂದಿರ ಹಾಗೂ ತಾಲೂಕು ವಿವಿಧ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರಾಧೆ, ಕೃಷ್ಣ, ರುಕ್ಮಿಣಿ ವೇಷಭೂಷಣಗಳನ್ನು ಧರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿದರು. ಈ ವೇಳೆ ಕಸಾಪ ತಾಲೂಕು ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಲಕ್ಷ್ಮೀಪತಿ ರೆಡ್ಡಿ, ಕರುನಾಡು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಫಯಾಜ್, ಆರೋಗ್ಯ ರಕ್ಷಾ ಸಮಿತಿಯ ಬುಲೆಟ್ ಶ್ರೀನಿವಾಸ್, ಮುಖಂಡರಾದ ಆದಿನಾರಾಯಣ ಸ್ವಾಮಿ ಇನ್ನಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ಪಟ್ಟಣದ ಮುನೇಶ್ವರ ಬಡಾವಣೆಯ ತೀರ್ಥಶಾಲೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಜಯಂತಿ ಪ್ರಯುಕ್ತ ವಿಜೃಂಭಣೆಯಿಂದ ಕೃಷ್ಣೋತ್ಸವ ಮತ್ತು ನಂದಲೀಲೋತ್ಸವವನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಕಿಶೋರ ಕಿಶೋರಿಯರ ಕೃಷ್ಣ ರಾಧೆಯರ ಕೊಳಲು, ಕೊಡಪಾಲ ಮುರಳಿ ಕೃಷ್ಣರ ಮತ್ತು ಬಾಲರಾಧೆಯರ ಛದ್ಮವೇಷಗಳು ನಂದ ಗೋಕುಲದಂತೆ ಭಾಸವಾಯಿತು. ದೀಪ ಆರಾಧನೆ, ಕೃಷ್ಣ ಲೀಲೆ, ಕೀರ್ತನೆ, ಭಜನೆ ಮತ್ತು ಸಾಂಪ್ರದಾಯಿಕ ನೃತ್ಯ ಗಾಯನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿಶೇಷವಾಗಿ ಮುಸ್ಲಿಂ ಬಾಂಧವರ ಮಕ್ಕಳು ವೇಷ ಧರಿಸಿ ಭಾವೈಕ್ಯತೆಯನ್ನು ಬಿಂಬಿಸಿದರು. ಕೃಷ್ಣೋತ್ಸವದಲ್ಲಿ ಯೂನಿಯನ್ ಬ್ಯಾಂಕ್ ಪ್ರಬಂಧಕ ಚಂದ್ರಶೇಖರ್, ಪತ್ರಕರ್ತರಾದ ಪ್ರದೀಪ್, ಸಮೀರಾಚಾರಿ, ಸಂಕಲ್ಪ ಗೌರೀಶ್, ಶಾಲಾ ಶಿಕ್ಷಕಿಯರಾದ ಭಾರ್ಗವಿ, ಸಾಯಿ ಪ್ರಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಮಾಲೂರು ನಸಗಿರಿ ಗ್ರಾಮ ಪಂಚಾಯತ್ನ 2023-24ನೇ ಸಾಲಿನ ಜಮಾಬಂದಿ ಸಭೆಯು 26ರಂದು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನೋಡೆಲ್ ಅಧಿಕಾರಿ ಜಬಿ ಉಲ್ಲಾರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಜಮಾಬಂದಿ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಸ್ ವಿನಯಗೌಡ ಮಾತನಾಡಿ, ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಮತ್ತು ಖರ್ಚಾದ ಅನುದಾನದ ಕುರಿತು ಪರಾಮರ್ಶಿಸುವುದು ಜಮಾಬಂದಿ ಸಭೆಯ ಉದ್ದೇಶವಾಗಿದೆ. ಸಾರ್ವಜನಿಕರು ಮುಕ್ತವಾಗಿ ಭಾಗವಹಿಸಿ ಕಾಮಗಾರಿ ಆಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬಹುದಾಗಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸರಸ್ವತಿ ಅಪ್ಪಿ, ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರಶೇಖರ್ ಗೌಡ, ಪಿಡಿಒ ಸುರೇಶ್ ಬಾಬು, ಕಾರ್ಯದರ್ಶಿ ಸಿಂಧು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಪ್ರಸನ್ನ, ಬಿಲ್ ಕಲೆಕ್ಟರ್ ವೆಂಕಟೇಶ್, ನಾರಾಯಣ ರೆಡ್ಡಿ ಮತ್ತಿತರರು ಹಾಜರಿದ್ದರು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕೋಡಿ ನಾಗಸಂದ್ರ ಗೇಟ್ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠವಾದ ಬಿಜಿಎಸ್ ವಿದ್ಯಾಲಯದಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿಯ ಜೊತೆಗೆ ಯಶೋಧ ಕೃಷ್ಣನ ವೇಷಭೂಷಣ ಸ್ಪರ್ಧೆ ನಡೆಯಿತು. ಈ ಕಾರ್ಯಕ್ರಮವು ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯ ಮಾರ್ಗಸೂಚಿಯಂತೆ ಶಾಖಾ ಮಠದ ಬ್ರಹ್ಮಚಾರಿಗಳಾದ ಶ್ರೀ ರಾಜಶೇಖರನಾಥ ಸ್ವಾಮೀಜಿ ಮತ್ತು ಮುಖ್ಯ ಅತಿಥಿಗಳಿಂದ ಕೃಷ್ಣನ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ಈ ವೇಳೆ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಕೃಷ್ಣಾಷ್ಟಮಿಯ ಮತ್ತು ಯಶೋಧ ಕೃಷ್ಣನ ವೇಷಭೂಷಣದ ಕುರಿತು ಆಶೀರ್ವಚನ ನೀಡಿದರು. ನಂತರ ವೇಷಭೂಷಣ ಸ್ಪರ್ಧೆ ಪ್ರಾರಂಭವಾಗಿ ಎಲ್ಕೆಜಿ ಮತ್ತು ಯುಕೆಜಿಯ ಪುಟ್ಟ ಮಕ್ಕಳು ಕೃಷ್ಣನ ವೇಷದೊಂದಿಗೆ ಜೊತೆಗೆ ತಾಯಂದಿರು ಸಹ ಯಶೋಧಿಯ ಉಡುಗೆಯನ್ನ ತೊಟ್ಟು ಕೃಷ್ಣನ ಗೀತೆಗಳು ಮತ್ತು ಪುಟ್ಟ ಕಥೆಗಳ ನೃತ್ಯ ಮತ್ತು ಅಭಿನಯದ ಮುಖಾಂತರ ಎಲ್ಲರ ಗಮನ ಸೆಳೆದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿವಣ್ಣ, ಚಿತ್ರಕಲಾ ಶಿಕ್ಷಕರು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಣೆ ಚಂಡೂರು, ಸಚಿನ್, ಪತ್ರಕರ್ತ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಶ್ರೀಕೃಷ್ಣ ಜಯಂತಿಯಲ್ಲಿ ರಾಜಕೀಯ ಟಾಕ್ವಾರ್. ಶ್ರೀಕೃಷ್ಣ ಭವನಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ 50 ಲಕ್ಷ ಘೋಷಣೆ. ಅದೇ ಪಾಯಿಂಟ್ ಹಿಡಿದು ಡಿಸಿಗೆ ಸೂಚನೆ ನೀಡಿ ಮೊದಲು ಅನುದಾನ ಪಡೆದುಕೊಳ್ಳಿ ಎಂದ ಶಾಸಕ ಪ್ರದೀಪೇಶ್ವರ್. ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ವಿಚಾರ. ಕುದುರೆ ವ್ಯಾಪಾರದ ಸುಳಿವು. ಕ್ರಾಸ್ ಓಟು ಮಾಡೋರಿಗೆ 6 ವರ್ಷ ಅಮಾನತ್ ಗ್ಯಾರಂಟಿ. ಸದಸ್ಯತ್ವ ಅಭಿಯಾನವನ್ನು ಗಂಭೀರವಾಗಿ ಪರಿಗಣಿಸುವ ಬಿಜೆಪಿ ಹೈಕಮಾಂಡ್. ಕಾರ್ಯಕರ್ತರು ಮುಖಂಡರು ಶ್ರಮ ವಹಿಸಬೇಕು. ಛಲವಾದಿ ನಾರಾಯಣಸ್ವಾಮಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಪಟ್ರೇನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯಕ್ಕೆ ಬೇಕು ಕಾಯಕಲ್ಪ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.